ಚಾಮರಾಜನಗರದ ಕಾಡಂಚಿನಲ್ಲಿ ವನ್ಯಜೀವಿಗಳ ಕಾಟ ಮುಂದುವರೆದಿದೆ. ಕಾಡಂಚು ಸಹಜ. ಗುಂಡ್ಲುಪೇಟೆಯ ಭೀಮನಬೀಡು ಗ್ರಾಮದಲ್ಲಿ ಹುಲಿ ಇರೋದು ಪತ್ತೆಯಾಗಿದೆ. ಭೀಮನಬೀಡು ಗ್ರಾಮದಲ್ಲಿ ಹಸುಗಳನ್ನು ಕೊಂದುಹಾಕಿರುವ ಹುಲಿಯ ಸೆರೆಗೆ ಗ್ರಾಮಸ್ಥರು ಒತ್ತಾಯಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಬೆನ್ನಲ್ಲೇ ಬಂಡೀಪುರದ ಅರಣ್ಯಾಧಿಕಾರಿಗಳು ಶೋಧ ಕಾರ್ಯ ನಡೆಸುವಾಗ ಹುಲಿ ಇರುವಿಕೆ ದೃಢವಾಗಿದೆ. ಇನ್ನು ನಂಜೇದೇವನಪುರದಲ್ಲಿ 5 ಹುಲಿ ಪ್ರತ್ಯಕ್ಷವಾಗಿರೋ ಕಾರಣ ಹುಲಿಗಳ ಸೆರೆಗೆ ಬೋನ್ ಅಳವಡಿಸಲಾಗಿದೆ. ರಾತ್ರಿ ಥರ್ಮಲ್ ಡ್ರೋನ್ ಬಳಸಿ ಕಾರ್ಯಾಚರಣೆ ನಡೆಸಲಾಗಿದೆ. 1 ತಿಂಗಳ ಹಿಂದೆ ಒಂದು ಹುಲಿ ಕ್ಯಾಮೆರಾ ಟ್ರ್ಯಾಪ್ನಲ್ಲಿ ಸಿಕ್ಕಿತ್ತು. ಇದು ಹುಲಿ ಸಂತತಿ ಸಮಯ. ಗ್ರಾಮದ 6 ಕಿಲೋಮೀಟರ್ ಸುತ್ತಮುತ್ತಲೂ ಇವು ಸಂಚಾರ ಮಾಡ್ತಾ ಇವೆ. ಈಗಾಗಲೇ ಹುಲಿ ಸೆರೆಗೆ ಕೂಡ ಒಂದು ಕ್ಯಾಂಪ್ ಮಾಡಿದ್ದೇವೆ ಅಂತ ಬಿಳಿಗಿರಿ ರಂಗನಬೆಟ್ಟ ಹುಲಿ ಸಂರಕ್ಷಿತ ಅರಣ್ಯದ ಡಿಸಿಎಫ್ ಶ್ರೀಪತಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಮತ್ತೊಂದೆಡೆ ಗಂಗವಾಡಿ ಗ್ರಾಮದಲ್ಲಿ ಚಿರತೆ ದಾಳಿಗೆ 4 ಹಸು ಕರು ಮೃತಪಟ್ಟಿವೆ. ಡಾಕ್ಟರ್ ರಮೇಶ್ ಇದ್ದಾರೆ, ಅವ್ರದ್ದು ಹೆಲ್ಪ್ ತಗೊಳ್ತಾ ಇದ್ದೀವಿ. ಅಕ್ಟೋಬರ್ ನವೆಂಬರ್ ಮೇನ್ಲಿ ಅದು ಬ್ರೀಡಿಂಗ್ ಸೀಸನ್ ಈ ಟೈಗರ್ಸ್. ಫಸ್ಟ್ ಒಂದು 2-3 ಮಂತ್ಸ್ ಇಂದ ಆಪರೇಷನ್ ಎಲ್ಲ ಮಾಡ್ತಾ ಇದ್ದೀವಿ. ಅಬ್ಯಾಂಡನ್ಡ್ ಫೀಲ್ಡ್ಸ್ ಇದಾವೆ, ಫಾರ್ಮರ್ ಲ್ಯಾಂಡ್ಸ್. ಸೊ ಎಲ್ಲ ಫಾರೆಸ್ಟ್ ಅದೇ ತರ ಎಲ್ಲ ಗ್ರೋತ್ ಎಲ್ಲ ಬಿಟ್ಬಿಟ್ಟಿದ್ದಾರೆ. ಇಂಥದ್ರಲ್ಲಿ ಓಕೆ ಶೆಲ್ಟರ್ ಸಿಗ್ತಾ ಇದೆ. ಟೈಗರ್ ಕಂಡಿದೆ, ಅಲ್ಲಿ ಹೋದಾಗ ಅಲ್ಲಿ ಹೆಜ್ಜೆ ಗುರುತು ಇತ್ತು. ಸುಮಾರು ಈಗ ಒಂದು 40 ಸಿಬ್ಬಂದಿ ಈಗ ಅಲ್ಲೇ ಫೀಲ್ಡ್ ಅಲ್ಲಿ ಇದ್ದಾರೆ. ಇವರದೆಲ್ಲಾನು ತಗೊಂಡು ಈಗ ಪ್ಲಾನ್ ಮಾಡಿ ಮಾಡ್ತೇವೆ. ಬಿಜೆಪಿ ದೃಷ್ಟಿಕೋನದಿಂದ ಆರ್ಎಸ್ಎಸ್ನ ನೋಡೋದು ಅಥವಾ ಹೋಲಿಕೆ ಮಾಡೋದು ಪ್ರಮಾದ ಅಂತ ಹೇಳಿದ್ದಾರೆ ಆರ್ಎಸ್ಎಸ್ನ ಭಾಗವತ್ ಅವರು. ಸಂಘ ಪರಿವಾರವನ್ನು ಸೇವಾ ಸಂಘಟನೆ ಅಂತಲೂ ಅಥವಾ ರಾಜಕೀಯ ಸಂಸ್ಥೆ ಅಂತಲೂ ನೋಡಬಾರದು. ಒಂದೊಮ್ಮೆ ಆ ದೃಷ್ಟಿಯಲ್ಲಿ ನೋಡೋದಾದರೆ ಆರ್ಎಸ್ಎಸ್ ಅನ್ನ ಅರ್ಥ ಮಾಡಿಕೊಳ್ಳುವಲ್ಲಿ ನಿಜವಾಗಿಯೂ ಅವರು ಎಡವಿದಂತೆಯೇ ಸರಿ. ಸಂಘದಂತಹ ಮತ್ತೊಂದು ಸಂಘಟನೆ ಇಲ್ಲ. ನಾವು ಗಣವೇಶದಲ್ಲಿ ಪಥಸಂಚಲನ ಮಾಡ್ತೇವೆ, ಇದನ್ನು ನೋಡಿ ಇದು ಪ್ಯಾರಾ ಮಿಲಿಟರಿ ಸಂಘಟನೆ ಅಂತ ಭಾವಿಸುವುದು ತಪ್ಪು. ಸರ್ಕಾರದಿಂದ ಯಾವುದೇ ನೆರವು ಇಲ್ಲದೆ ದೇಶಾದ್ಯಂತ ಸೇವೆ ಮಾಡ್ತೇವೆ. ಸಂಘ ಸದಸ್ಯರು ವಿವಿಧ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಕೆಲವರು ರಾಜಕೀಯದಲ್ಲೂ ಇದ್ದಾರೆ, ಕೆಲವರು ಆಡಳಿತದಲ್ಲೂ ಇದ್ದಾರೆ. ಸಂಘವನ್ನ ಬಿಜೆಪಿ ಜೊತೆ ಹೋಲಿಸೋದು ಕೆಲವರ ಪ್ರವೃತ್ತಿಯಾಗ್ಬಿಟ್ಟಿದೆ. ಇದು ಅತಿದೊಡ್ಡ ತಪ್ಪು ಅಂತ ಭಾಗವತ್ ತಿಳಿಸಿದ್ರು. ಇನ್ನು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಿನ ಹಿಂಸಾಚಾರವನ್ನ ಖಂಡಿಸಿದ್ರು. ಇದನ್ನ ಯಾರು ಒಪ್ಪಲ್ಲ ನನ್ನ ಪ್ರಕಾರ ಈ ವಾದನ. ನೀವು ಆರ್ಎಸ್ಎಸ್ ಬೇರೆ, ಬಿಜೆಪಿ ನೋಡಕ್ಕಾಗಲ್ಲ. ಆರ್ಎಸ್ಎಸ್ ಸಂಘಟನೆಯ ರಾಜಕೀಯ ಮುಖವಾಣಿನೇ ಬಿಜೆಪಿ. ನೀವು ಹೆಂಗೆ PFIನ ರಾಜಕೀಯ ಮುಖವಾಣಿ SGPI ಅಂತ ಹೇಳ್ತೀರೋ ಹಂಗೆ ಹೇಳ್ತೀರಾ. ಇಲ್ಲಾಂದ್ರೆ ನೀವು ಎಲ್ಲದಕ್ಕೂ ಯಾಕೆ ಹಂಗಾದ್ರೆ ಬಿಜೆಪಿನ ಹಸ್ತಕ್ಷೇಪ ಆಗಬೇಕು? ಏನೇ ಮೇಜರ್ ನೀವೇನೇ ಮೇಜರ್ ಡೆವಲಪ್ಮೆಂಟ್ ಆಗಬೇಕು ಅಂದ್ರೆ ಕೇಶವ ಕೃಪಾಗಿ ಯಾಕೆ ಕರ್ಸ್ಕೊತೀರ ಅವ್ರನ್ನ? ಅದೇ ಕಾಂಗ್ರೆಸ್ ಅವ್ರನ್ನ ಯಾಕೆ ಕರ್ಸಲ್ಲ? ಅದೇ JDS ಅವ್ರನ್ನ ಕರ್ಸಲ್ಲ? ಹಂಗೆ ಹೇಳೋದು ನನಗೇನೋ ಸರಿಯಲ್ಲ ಅನ್ಸುತ್ತಪ್ಪ. ನೋಡೋಣ. ಚುನಾವಣಾ ಆಯೋಗ SIR ಮೂಲಕ ನುಸುಳುಕೋರರನ್ನ ಚುನಾವಣಾ ಪ್ರಕ್ರಿಯೆಯಿಂದ ಹೊರಗಿಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ರೆ ದೇಶದ್ರೋಹಿಗಳು ನುಸುಳುಕೋರರನ್ನ ರಕ್ಷಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ವಿರುದ್ಧ ಪ್ರಧಾನಿ ಮೋದಿ ವಾಗ್ದಾಳಿ ನಡೆಸಿದ್ದಾರೆ. ಅಸ್ಸಾಂನ ಗುವಾಹಟಿಯಲ್ಲಿ ಹೊಸ ಟರ್ಮಿನಲ್ ಉದ್ಘಾಟನೆ ಬಳಿಕ ಮಾತನಾಡಿದ ಮೋದಿ, ಅಸ್ಸಾಂ ಭದ್ರತೆ ಮತ್ತು ಅಸ್ಮಿತೆಗೆ ಅಡ್ಡಿಯಾಗಿರುವ ನುಸುಳುಕೋರರನ್ನ ಕಾಂಗ್ರೆಸ್ ದಶಕದಿಂದ ರಕ್ಷಿಸಿಕೊಂಡು ಬಂದಿದೆ. ಆದರೆ ಬಿಜೆಪಿ ಸರ್ಕಾರ ಕಾಂಗ್ರೆಸ್ ಮಾಡಿದ ತಪ್ಪನ್ನ ಮಾಡಲ್ಲ, ನುಸುಳುಕೋರರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ತೀವಿ ಅಂತ ಘರ್ಜಿಸಿದ್ದಾರೆ. ಇತ್ತ ಕಲಬುರಗಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾರು ದೇಶದಲ್ಲಿ ನುಸುಳುಕೋರರಿದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ವಾ? ಬಾರ್ಡರ್ನಲ್ಲಿ ಸೈನಿಕರಿರ್ತಾರೆ, ನಿಮ್ಮದೇ ಸರ್ಕಾರ ಇದೆ, ನಿಮ್ಮ ವೈಫಲ್ಯಗಳನ್ನು ಮುಚ್ಚೋದಕ್ಕೆ ಇದೆಲ್ಲ ಮಾಡ್ತಾ ಇದ್ದಾರೆ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಇನ್ನು ನರೇಗಾ ವಿಚಾರವಾಗಿ ಖರ್ಗೆ ದೇಶದ ರೈತರ ಕಾರ್ಮಿಕರನ್ನ ಅವರು ಕೊಲೆ ಮಾಡ್ತಿದ್ದಾರೆ, ಗಾಂಧಿ ಹೆಸರು ತೆಗೆದು ಜಿ ರಾಮ್ಜಿ ಅಂತ ಅಂದ್ಬಿಟ್ಟು ಯಾಕೆ ಹೆಸರಿಟ್ಟಿದ್ದಾರೆ? ಇದು ಕ್ಷುಲ್ಲಕ ರಾಜಕಾರಣ ಅಲ್ವಾ ಅಂತ ಖರ್ಗೆ ಕಿಡಿಕಾರಿದ್ದಾರೆ. ಇನ್ನು ಜಿ ರಾಮ್ಜಿ ಮಸೂದೆಗೆ ರಾಷ್ಟ್ರಪತಿಗಳು ಅಂಕಿತ ಕೂಡ ಹಾಕಿದ್ದಾರೆ. ನರೇಗಾ ಯೋಜನೆ ಅಂತ ಯೋಜನೆ ಸುಮಾರು 60 ದಿವಸ ಗ್ಯಾಪ್ ಕೊಟ್ಟು ಅವ್ರ ಹೊಟ್ಟೆ ಮೇಲೆ ಅವರಿಗೆ ಉಪವಾಸ ಕೆಡತಕ್ಕಂತ ಕೆಲಸ ಮಾಡಿದ್ದಾರೆ. ಇಡೀ ದೇಶದ ರೈತ ಕಾರ್ಮಿಕರಿಗೆ ಅವರ ಕೊಲೆ ಮಾಡಿದ್ದಾರೆ ಅಂದ್ರೆ ತಪ್ಪಾಗ್ಲಕ್ಕಿಲ್ಲ. ಕೋವಿಡ್ ಟೈಮ್ನಾಗೆ ಇದು ಒಂದು ನರೇಗಾ ಇತ್ತು ಅಂತ ಹೇಳಿ ಬದುಕಿದ್ರು. ನರೇಗಾ ಇರದೇ ಹೋಗಿದ್ರೆ ಕೋವಿಡ್ ನಲ್ಲಿ ಅನೇಕ ಜನ ಜೀವ ಬಿಡ್ತಾ ಇದ್ರು. ಈಗ ಅವರು ಬಂದು ಎಷ್ಟು ದಿವಸ ಆಯ್ತು ಸರ್ಕಾರದಲ್ಲಿ? 11 ವರ್ಷ ಆದ್ರೂ ಯಾರು ನುಸುಳಿದಾರ, ಯಾರು ಒಳಗ್ ಬಂದಾರ ಅನ್ನೋದು ಹಿಡಿತಕ್ಕಂತ ತಾಕತ್ತಿಲ್ಲ ಅಂದ್ರೆ ನಿಮ್ ಕೈಯಾಗೆ ಇದೆ ಅಲ್ಲ. ಬಾರ್ಡರ್ ಫೋರ್ಸ್ ಇರ್ತದೆ, ಡಿಫೆನ್ಸ್ ಇರ್ತದೆ, ಇವರೆಲ್ಲ ಇರ್ತಾರೆ. ನೀವು ಕಂಡಿಡಿ. ರೈಲ್ವೆ ಪ್ರಯಾಣಿಕರಿಗೆ ಹೊಸ ವರ್ಷ ಆರಂಭಕ್ಕೂ ಮೊದಲೇ ಒಂದು ಶಾಕ್ ಆಗಿದೆ. ಡಿಸೆಂಬರ್ 26ರಿಂದ ಭಾರತೀಯ ರೈಲ್ವೆ ಟಿಕೆಟ್ ದರಗಳನ್ನು ಏರಿಕೆ ಮಾಡಲಾಗಿದೆ. ನಾನ್ AC, ಸಾಮಾನ್ಯ, ಸ್ಲೀಪರ್ ಇತ್ಯಾದಿ ಕೋಚ್ಗಳಲ್ಲಿ 500 ಕಿಲೋಮೀಟರ್ವರೆಗಿನ ಪ್ರಯಾಣಕ್ಕೆ 10 ರೂಪಾಯಿ ಏರಿಕೆ ಮಾಡಿದೆ. ಈ ದರ ಪರಿಷ್ಕರಣೆ ಉಪನಗರ ರೈಲು ಸೇವೆಗಳು ಅಥವಾ ಮಾಸಿಕ ಸೀಸನ್ನ ಟಿಕೆಟ್ಗಳಿಗೆ ಅನ್ವಯ ಆಗೋಲ್ಲ. ಸಾಮಾನ್ಯ ವರ್ಗದ 215 ಕಿಲೋಮೀಟರ್ವರೆಗಿನ ಪ್ರಯಾಣದ ಮೇಲೂ ಯಾವುದೇ ಪರಿಣಾಮ ಬೀರಲ್ಲ. ಆದರೆ ಬೆಲೆ ಏರಿಕೆಯ ಭಾಗವಾಗಿ ಭಾರತೀಯ ರೈಲ್ವೆ ಪ್ರಯಾಣದ ದರವನ್ನು ಆಧರಿಸಿ ಟಿಕೆಟ್ ಬೆಲೆಗಳನ್ನು ಹೆಚ್ಚಿಸಿದೆ. ನಾನ್ AC ವರ್ಗಗಳಲ್ಲಿನ ಮೇಲ್ ಮತ್ತು ಎಕ್ಸ್ಪ್ರೆಸ್ ರೈಲುಗಳಲ್ಲಿ ಪ್ರತಿ ಕಿಲೋಮೀಟರ್ಗೆ 2 ಪೈಸೆ ಹೆಚ್ಚಳವಾಗುತ್ತೆ. ಇನ್ನು ಬಂಗಾಳ ಖ್ಯಾತ ಗಾಯಕಿ ಲಗ್ನಜಿತಾ ಚಕ್ರವರ್ತಿ ದೇವರ ಹಾಡನ್ನು ಹಾಡಿದ್ದಕ್ಕೆ
ವ್ಯಕ್ತಿಯೊಬ್ಬ ಆಕ್ಷೇಪಿಸಿ ಕಿರುಕುಳ ನೀಡಿದನಂತೆ. ಬಂಗಾಳದ ಪೂರ್ಬ ಮೇದಿನಿಪುರ ಜಿಲ್ಲೆಯ ಖಾಸಗಿ ಶಾಲೆಯಲ್ಲಿ ನಡೆದ ಸಂಗೀತ ಕಾರ್ಯಕ್ರಮದಲ್ಲಿ ಈ ಘಟನೆ ನಡೆದಿದೆ. ಗಾಯಕಿ ದೂರಿನ ಆಧಾರದ ಮೇಲೆ ಕಾರ್ಯಕ್ರಮ ನಡೆದ ಶಾಲೆಯ ಸಹಮಾಲಿಕ ಪ್ರಮುಖ ಆರೋಪಿ ಮೆಹಬೂಬ್ ಮಲಿಕ್ ಎಂಬಾತನನ್ನು ಬಂಧಿಸಲಾಗಿದೆ. ಕಾರ್ಯಕ್ರಮದಲ್ಲಿ 45 ನಿಮಿಷ ವಿವಿಧ ಹಾಡುಗಳನ್ನು ಹಾಡಿದ್ದಾರೆ. ನಂತರ ದೇಬಿ ಚೌಧುರಾಣಿ ಎನ್ನುವ ಬಂಗಾಳಿ ಸಿನಿಮಾದ ಜಾಗೋಮಾ ಗೀತೆ ಹಾಡೋದಕ್ಕೆ ಮುಂದಾಗಿದ್ದರು. ಈ ವೇಳೆ ವೇದಿಕೆ ಏರಿದ ಮೆಹಬೂಬ್ ಮಲಿಕ್ ಲಗ್ನಜಿತ್ ಅವರನ್ನು ನಿಂದಿಸಿ ಹೊಡೆಯೋದಕ್ಕೆ ಯತ್ನಿಸಿದ್ದಾನೆ. ಜಾಗೋಮಾ ಹಾಡಿದ್ದು ಸಾಕು, ಈಗ ಏನಾದರೂ ಸೆಕ್ಯುಲರ್ನಂಥದ್ದು ಹಾಡು ಎಂದಿದ್ದಾನೆ. ಬಳಿಕ ಗಾಯಕಿ ಕಾರ್ಯಕ್ರಮವನ್ನು ಅರ್ಧಕ್ಕೆ ನಿಲ್ಲಿಸಿ ಪೊಲೀಸರಿಗೆ ದೂರು ನೀಡಿದ್ದು ಮಲ್ಲಿಕ್ನನ್ನು ಬಂಧಿಸಲಾಗಿದೆ. ಹಾಡು ಹೇಳಿದ್ರೆ ಇಷ್ಟ ಇಲ್ಲ ಅಂದ್ರೆ ಅಲ್ಲಿಂದ ಎದ್ದು ಹೋಗ್ಬೇಕಿತ್ತು. ಎದ್ದು ಅಲ್ಲ ಆಯ್ತು, ಅವ್ರ ಸ್ಕೂಲ್ನಲ್ಲಿ ಆರ್ಗನೈಸ್ ಮಾಡಿದ್ರು ನೀವು ಮೊದಲೇ ಇನ್ಸ್ಟ್ರಕ್ಷನ್ ಕೊಡಬೇಕಾಗಿತ್ತು ಯಾವ್ಯಾವ ಹಾಡು ಹಾಡಬೇಕು ಅಂತ. ಹೌದು, ಅವ್ರು ಹೇಳಿರ್ತಾರಲ್ವಾ ಇಷ್ಟು ಹಾಡಬೇಕು ಅಂತ ಅಂದ್ಬಿಟ್ಟು ಏನಾಗ್ಬಿಡುತ್ತಂತೆ, ನಮ್ಮ ದೇಶದಲ್ಲಿ ಒಂದು ದೇವರ ಹಾಡು ಹಾಡುವಂತ ಸ್ವಾತಂತ್ರ್ಯ ಇಲ್ವಾ ನೋಡಿ. ಅರ್ಥ ಮಾಡ್ಕೊಳ್ಳಿ, ವೆಸ್ಟ್ ಬೆಂಗಾಲ್ ಎಲ್ಲ ಎಷ್ಟು ಕೆಟ್ಟೋಗ್ತಾ ಇದೆ ಅಂತಂದ್ರೆ ಭಾರಿ ಮುಂದಿನ ದಿನಗಳಲ್ಲಿ ಭಾರಿ ಕಾದಿದೆ ರಾಜ್ಯಗಳಲ್ಲಿ. ಸರ್ಕಾರಗಳೇ ಅವ್ರನ್ನ ಆತರ ಪ್ರೇರೇಪಿಸ್ತಾ ಇವೆ, ಹಾಗಾಗಿ ಹೀಗೆ ಮಾತನಾಡ್ತಾರೆ. ಇಲ್ಲ ಅಂತಂದ್ರೆ ನೀವು ಒಂದು ಏನೋ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಅಂತ ಹೇಳ್ತಾರೆ. ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ನೀವು ಏನ್ ಬೇಕಾದ್ರೂ ಹಾಕೊಂಡು ಬರ್ಬೋದು. ಇಲ್ಲ ಅಂತಂದ್ರೆ ಅವರೇ ಹೇಳಿರ್ತಾರೆ ಸ್ಕೂಲ್ನಿಂದ ಇದಕ್ಕೆ ಸಂಬಂಧಪಟ್ಟಂತೆ ಈ ಥೀಮ್ಗೆ ಸಂಬಂಧಪಟ್ಟಂತೆ ನೀವು ಹಾಕೊಂಡು ಬನ್ನಿ ಅಂತ ಮೊದಲೇ ಇನ್ಸ್ಟ್ರಕ್ಷನ್ ಕೊಡಬೇಕಾಗಿತ್ತು. ಆಮೇಲೆ ಕರ್ಸ್ಬಿಟ್ಟು ಅವಮಾನ ಮಾಡೋದಿದೆಯಲ್ಲ, ಅದು ತೀರಾ ತಪ್ಪು. ಜೀನಿಸ್ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿಸ್ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿಸ್ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಬೆಂಗಳೂರಿನ ಯಲಹಂಕದ ಬಳಿ ಇರತಕ್ಕಂಥ ಕೋಗಿಲು ಲೇಔಟ್ ಬಳಿ ನಿನ್ನೆ ಜಿಬಿಎ ತೆರವು ಕಾರ್ಯಾಚರಣೆ ಮಾಡಿ ಸುಮಾರು 200ಕ್ಕೂ ಹೆಚ್ಚು ಮನೆಗಳನ್ನು ನೆಲಸಮ ಮಾಡಲಾಗಿತ್ತು. ಜಿಬಿಎ ಕ್ರಮಕ್ಕೆ ಆಕ್ರೋಶಗೊಂಡ ನಿವಾಸಿಗಳು 3 ಕ್ಯಾಂಟರ್ ವಾಹನಗಳಲ್ಲಿ ಸುಮಾರು 200ಕ್ಕೂ ಹೆಚ್ಚು ಮಂದಿ ಬ್ಯಾಟರಾಯನಪುರ ಶಾಸಕ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ನಿವಾಸದ ಮುಂದೆ ಪ್ರತಿಭಟನೆ ನಡೆಸಿದರು. ಯಾವುದೇ ಮುನ್ಸೂಚನೆ ನೀಡದೆ ಏಕಾಏಕಿ ನಿವಾಸಿಗಳು ಧಾವಿಸಿದ್ದಕ್ಕೆ ಪೊಲೀಸರು ಕೂಡ ತಬ್ಬಿಬ್ಬಾಗಿದ್ದರು. ಸಚಿವರ ನಿವಾಸಕ್ಕೆ ನಿವಾಸಿಗಳು ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನ ಪಟ್ಟಿದ್ದು, ಈ ವೇಳೆ ಪೊಲೀಸರು ಬ್ಯಾರಿಕೇಡ್ ಹಾಕಿ ತಡೆ ಒಡ್ಡಿದ್ದಾರೆ. ಈ ವೇಳೆ ರಸ್ತೆಯಲ್ಲೇ ಕುಳಿತು ಸಚಿವರು ಹಾಗೂ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮನೆ ಕಳೆದುಕೊಂಡ ನಿವಾಸಿಗಳು ಇಡೀ ರಾತ್ರಿ ಸೂರಿಲ್ಲದೆ ಚಳಿಯಲ್ಲಿ ನಡುಗಿದ್ದಾರೆ. ಯಾರೂ ಕೂಡ ಸಹಾಯಕ್ಕೆ ಬಂದಿಲ್ಲ ಅಂತ ಅಳಲು ತೋಡ್ಕೊಂಡಿದ್ದಾರೆ. ಬೆಂಗಳೂರಿನ ಏರ್ಪೋರ್ಟ್ ರೋಡ್ನಲ್ಲಿ ತುಂಬಾ ವರ್ಷಗಳಿಂದ ಕಾಯ್ತಾ ಇದ್ದಂತಹ ವಾಹನ ಸವಾರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಹೆಬ್ಬಾಳ ಮೇಲ್ಸೇತುವೆ ಮತ್ತೊಂದು ಹೊಸ ಲೂಪ್ ರ್ಯಾಂಪ್ ಸಂಚಾರಕ್ಕೆ ಮುಕ್ತವಾಗಿದೆ. ಎಸ್ಟಿ ಮಾಲ್ ಮತ್ತು ತುಮಕೂರು ರಸ್ತೆ ವಾಹನ ಸವಾರರು ಮೇಕ್ರಿ ಸರ್ಕಲ್ ಪ್ರವೇಶಕ್ಕೆ ತುಂಬಾ ಅನುಕೂಲವಾಗುತ್ತೆ. ಯಲಹಂಕ, ಜಕ್ಕೂರು, ಸಹಕಾರ ನಗರದಿಂದ ನಗರದ ಪ್ರವೇಶಕ್ಕೆ ಈ ಹೊಸ ಲೂಪ್ ರ್ಯಾಂಪ್ ತುಂಬಾ ಅನುಕೂಲ ಇದೆ. ಕಳೆದ ಆಗಸ್ಟ್ನಲ್ಲಿ ಕೆಆರ್ ಪುರದಿಂದ ಮೇಕ್ರಿ ಸರ್ಕಲ್ ಕಡೆಗೆ ಲೂಪ್ ರ್ಯಾಂಪ್ ಓಪನ್ ಆಗಿತ್ತು. ಈಗ ಮತ್ತೆ ನಿನ್ನೆಯಿಂದ ಎಸ್ಟಿ ಮಾಲ್ನಿಂದ ಮೇಕ್ರಿ ಸರ್ಕಲ್ಗೆ ಆ ಮಾರ್ಗವಾಗಿ ಹೋಗುವಂತಹ ಲೂಪ್ ರ್ಯಾಂಪ್ ಓಪನ್ ಆಗಿರೋದು ವಾಹನ ಸವಾರಿಗೆ ಖುಷಿ ಕೊಟ್ಟಿದೆ. ಇಳಿ ವಯಸ್ಸಿನಲ್ಲಿ 2ನೇ ಮದುವೆಯಾದ ತಂದೆ ಮೇಲೆ ಹಲ್ಲೆ ನಡೆಸಿ ಪೊಲೀಸ್ ಠಾಣೆಗೆ ಮಕ್ಕಳೇ ದೂರು ನೀಡಿರ್ತಕ್ಕಂಥ ಒಂದು ಘಟನೆ ಹಾಸನ ಜಿಲ್ಲೆ ಹೊಳೆನರಸೀಪುರದಲ್ಲಿ ನಡೆದಿದೆ. 2 ವರ್ಷದ ಹಿಂದೆ 70 ವರ್ಷದ ರಾಜೇಗೌಡ ಎಂಬುವರ ಪತ್ನಿ ನಿಧನರಾಗಿದ್ದರು. ಪತಿಯಿಂದ ದೂರವಾಗಿರುವ 60 ವರ್ಷದ ಗೀತಾ ಎಂಬುವರ ಜೊತೆ ಇದೇ ಡಿಸೆಂಬರ್ 17ರಂದು ಹೊಳೆನರಸೀಪುರದ ಮಾವಿನಕೆರೆ ಬೆಟ್ಟದಲ್ಲಿ 2ನೇ ವಿವಾಹ ಆಗಿದ್ದರು. ಮಂಜೇಗೌಡರು ತಮ್ಮ ಮಕ್ಕಳಿಗೆ ಮದುವೆ ಮಾಡಿದರೆ, ಗೀತಾ ಕೂಡ ತಮ್ಮ ಮಕ್ಕಳಿಗೆ ಮದುವೆ ಮಾಡಿದ್ದು, ಮೊಮ್ಮಕ್ಕಳು ಇದ್ದಾರಂತೆ ಇವರಿಬ್ಬರಿಗೆ. ಇಂತಹ ಸಂದರ್ಭದಲ್ಲಿ ತಂದೆ 2ನೇ ಮದುವೆ ಆಗಿದ್ದಕ್ಕೆ ಮಕ್ಕಳು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಆದರೆ ಆಸ್ತಿಗಾಗಿ ಮಕ್ಕಳೇ ಜೀವ ಬೆದರಿಕೆ ಹಾಕಿರೋದಾಗಿ ರಾಜೇಗೌಡ ಆರೋಪಿಸಿದ್ದಾರೆ. ಈ ಬಗ್ಗೆ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ರಾಜಣ್ಣ ದಂಪತಿ ಆರೋಪ ಮಾಡಿದ್ದಾರೆ. ನಮಗೆ ಸೂಕ್ತ ರಕ್ಷಣೆ ನೀಡುವಂತೆ ರಾಜಣ್ಣ, ಗೀತಾ ದಂಪತಿ ಮನವಿ ಮಾಡಿಕೊಂಡಿದ್ದಾರೆ. ಭಾರತದ ಇಸ್ರೋ ಮತ್ತೊಂದು ಪರಾಕ್ರಮಕ್ಕೆ ಸಜ್ಜಾಗಿದೆ. ಕ್ರಿಸ್ಮಸ್ ಮುನ್ನಾ ದಿನ ಅಂದರೆ ಡಿಸೆಂಬರ್ 24ಕ್ಕೆ ಅತಿ ಭಾರದ ಬ್ಲೂ ಬರ್ಡ್ 6 ಉಪಗ್ರಹ ಉಡಾವಣೆ ಮಾಡಲು ಇಸ್ರೋ ಸಜ್ಜಾಗಿದೆ. ಭಾರತದ ಅತ್ಯಂತ ಶಕ್ತಿಶಾಲಿ ರಾಕೆಟ್ ಆದ ಬಾಹುಬಲಿ ಅಂತಲೂ ಕರೆಯಲ್ಪಡುವಂಥ LVM-3M6 ಶ್ರೀಹರಿಕೋಟದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಅಂದು ಬೆಳಗ್ಗೆ 8:54ಕ್ಕೆ ಉಡಾವಣೆ ಆಗುತ್ತೆ. LVM-3M6 ರಾಕೆಟ್ 6500 ಕೆಜಿ ತೂಕದ ಭಾರೀ ಉಪಗ್ರಹವನ್ನು ಭೂಮಿಯ ಕೆಳ ಕಕ್ಷೆಗೆ ಸೇರಿಸಲಿದೆ. ಈ ವರ್ಷದ ಇಸ್ರೋ ಕೈಗೊಂಡಂತಹ ಅತ್ಯಂತ ಮಹತ್ವದ ವಾಣಿಜ್ಯ ಉಡಾವಣೆಗಳಲ್ಲಿ ಇದು ಕೂಡ ಸೇರುತ್ತೆ. ನೀವು ಎಲ್ಲೇ ಇದ್ರೂ ಮೊಬೈಲ್ ಫೋನ್ಗೆ ನೇರ ಇಂಟರ್ನೆಟ್ ಸೌಲಭ್ಯ ಸಿಗುತ್ತೆ. ಅಮೆರಿಕದ AST ಸ್ಪೇಸ್ ಮೊಬೈಲ್ ಎಂಬ ಖಾಸಗಿ ಸಂಸ್ಥೆ ತಾನು ತಯಾರಿಸಿದಂತಹ ಸ್ಮಾರ್ಟ್ಫೋನ್ಗಳನ್ನು ಉಪಗ್ರಹಗಳಿಗೆ ನೇರವಾಗಿ ಸಂಪರ್ಕಿಸುವ ವಿಶ್ವದ ಮೊದಲ ಬಾಹ್ಯಾಕಾಶ ಆಧಾರಿತ ಸೆಲ್ಯುಲಾರ್ ಬ್ರಾಡ್ಬ್ಯಾಂಡ್ ನೆಟ್ವರ್ಕ್ ನಿರ್ಮಿಸುವಂತಹ ಭಾಗವಾಗಿ ಈ ಉಪಗ್ರಹ ರೂಪಿಸಿದೆ. ಅಂದರೆ ಇದುವರೆಗೆ ಇಸ್ರೋ ರಾಕೆಟ್ ಲಾಂಚ್ ಮಾಡಿರೋದ್ರಲ್ಲಿ ಅತ್ಯಂತ ತೂಕದ್ದು
ಉಪಯೋಗ ಕೂಡ ಹಾಗೆ ಇದೆ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಮೈಲಿಗಲ್ಲು. ಇನ್ನು ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಚಿನ್ನದ ಪದಕ ಪಡೆದವರಿಗೆ ರಾಜ್ಯ ಸರ್ಕಾರ, ಅಂದರೆ ನಮ್ಮ ರಾಜ್ಯದವರಾಗಿರಬೇಕು ಅವರು, ಅವರಿಗೆ 6 ಕೋಟಿ ರೂಪಾಯಿ ನಗದು ಬಹುಮಾನವನ್ನು ಘೋಷಣೆ ಮಾಡಿದೆ. ಎಲ್ಲರಿಗೂ ಅಲ್ಲ, ಗೆದ್ಕೊಂಡು ಬಂದು ಎಲ್ಲ ಇಂಡಿಯನ್ಸ್ಗಲ್ಲ, ಕರ್ನಾಟಕದವರಾಗಿರಬೇಕು, ಒಲಿಂಪಿಕ್ಸ್ನಲ್ಲಿ ಪದಕ ಗೆಲ್ಲಬೇಕು. ಕರ್ನಾಟಕ ಒಲಿಂಪಿಕ್ ಸಂಸ್ಥೆ ಬೆಂಗಳೂರು ವತಿಯಿಂದ ಕರ್ನಾಟಕ ಒಲಿಂಪಿಕ್ಸ್ 2025 ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಸಿಎಂ, ಒಲಿಂಪಿಕ್ಸ್ನಲ್ಲಿ ಕರ್ನಾಟಕದ ಕ್ರೀಡಾಪಟುಗಳು ಚಿನ್ನದ ಪದಕ ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಚಿನ್ನ ಗೆಲ್ಲುವ ರಾಜ್ಯದ ಕ್ರೀಡಾಪಟುಗಳಿಗೆ, ಚಿನ್ನ ಪದಕ ಅಲ್ಲ, ಚಿನ್ನನೇ ಗೆಲ್ಲಬೇಕು, ಕ್ರೀಡಾಪಟುಗಳಿಗೆ 6 ಕೋಟಿ ರೂಪಾಯಿ, ಬೆಳ್ಳಿ ಪದಕ ಪಡೆದರೆ 4 ಕೋಟಿ ರೂಪಾಯಿ, ಹಾಗೆಯೇ ಕಂಚಿನ ಪದಕ ಗೆದ್ದರೆ 3 ಕೋಟಿ ರೂಪಾಯಿ ನಗದನ್ನು ಘೋಷಣೆ ಮಾಡಿದ್ದಾರೆ. ಗುಡ್ ಆ್ಯಕ್ಚುಲಿ. She has spent